ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ತಕ್ಷು ವ್ಲಾಗ್ಸ್. ಇವತ್ತು ನಾನು ಬೂದು ಕುಂಬಳಕಾಯಿಯಿಂದ ಮಜ್ಜಿಗೆ ಹುಳಿ ಮಾಡೋದ ಅಂತ ರೆಡಿ ಮಾಡ್ತಾಯಿದ್ದೀನಿ. ಇದು ನಮ್ಮ ಅಕ್ಕನ ಮನೆಯಲ್ಲಿ ಬೆಳೆದಿರುವಂಥ ಬೂದು ಕುಂಬಳಕಾಯಿ. ಇವಾಗ ನಾನು ಇದರಲ್ಲಿ ಅರ್ಧನ ಕಟ್ ಮಾಡಿಬಿಟ್ಟು ಆಲ್ರೆಡಿ ಬೇಯೋಕ್ಕೆ ಇಟ್ಟಿದ್ದೀನಿ. ಇನ್ನು ಅರ್ಧ ಪೀಸ ಹಾಗೆ ಎತ್ತಿ ಇಡ್ತಾಯಿದ್ದೀನಿ. ಇದು ಬೂದು ಕುಂಬಳಕಾಯಿ ಹೆಲ್ತಿಗೂ ತುಂಬ ಒಳ್ಳೆಯದು. ಇದರಿಂದ ನಾನು ಇವತ್ತು ಮಜ್ಜಿಗೆ ಹುಳಿನ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ನಾನಿಲ್ಲಿ ಇವಾಗ ಆಲ್ರೆಡಿ ಮೊಸರನ್ನ ಕಡ್ದುಬಿಟ್ಟು ಮಜ್ಜಿಗೆನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು ಅರ್ಧ ತೆಂಗಿನಕಾಯಿನ ನಾನು ತುರಿದು ಇಟ್ಕೊಂಡಿದ್ದೀನಿ ಆಲ್ರೆಡಿ. ಇವಾಗ ನಾವು ಮಜ್ಜಿಗೆ ಕಡ್ದಿರುವಂಥ ಜಾರಲ್ಲಿ ಇದನ್ನು ಹಾಕಿಬಿಟ್ಟು ಇವಾಗ ರುಬ್ತಾ ಇದ್ದೀವಿ. ಜಾರಿಗೆ ತೆಂಗಿನಕಾಯಿ ಮತ್ತು ಒಂದು 2 ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ ಹಾಕ್ಕೋಬೇಕು. ಅಂದರೆ ಖಾರ ಎಷ್ಟು ಬೇಕು ಅಂತ ನೋಡಿಕೊಂಡು ಹಾಕ್ಕೋಬೋದು. ಇದೇನು ಜಾಸ್ತಿ ಖಾರ ಮಾಡೋದಿಲ್ಲ, ಅದಕ್ಕೆ 2 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ನೆನೆಸಿಟ್ಟಿರುವಂಥ ದೋಸೆ ರೈಸ್, ವೈಟ್ ರೈಸ್ ಯಾವುದು ಹಾಕ್ಕೋಬೋದು, ಇದನ್ನು ಹಾಕ್ಕೋತಾ ಇದ್ದೀವಿ. ಅಂದರೆ ದೋಸೆ ರೈಸ್ ಹಾಕೋದ್ರಿಂದ ಇದು ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ, ಅಂದರೆ ಕುದಿಬೇಕಾದ್ರೆ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ಅಂತ ಅಷ್ಟೇ. ಇದು ಇವಾಗ ರುಬ್ಬಿಟ್ಟಿರುವಂಥ ಮಸಾಲೆ ಆಲ್ರೆಡಿ ಇವಾಗ ರುಬ್ಬಿ ರೆಡಿಯಾಗಿದ್ದು ನುಣ್ಣಗೆ ರುಬ್ಕೋಬೇಕು ನಾವು ಚೆನ್ನಾಗಿ. ಈ ಕುಂಬಳಕಾಯಿನ ನಾನು 2 ವಿಶಿಲಿಗೆ ಹಾಕಿದ್ದೆ, ಅಂದರೆ ಕುಕ್ಕರಲ್ಲಿಟ್ಬಿಟ್ಟು 2 ವಿಶಿಲಾದಾಗ ಆಫ್ ಮಾಡಿದ್ದು. ಚೆನ್ನಾಗಿ ಇವಾಗ ಬೆಂದಿದೆ. ಇದಕ್ಕೆ ಇವಾಗ ರುಬ್ಬಿಟ್ಟಿರುವಂಥ ಮಸಾಲೆನ ಹಾಕ್ಕೋತಾ ಇದ್ದೀನಿ. ಇದನ್ನ ಇವಾಗ ನಾವು ಇದು ಚೆನ್ನಾಗಿ ಕುದಿಬೇಕು. ಇದಕ್ಕೆ ಒಂದು ಮೆಣಸಿನ್ಕಾಯಿ ಇಲ್ಲೂ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾವು ಇವಾಗ ಉಪ್ಪು ನಾನು ಆಲ್ರೆಡಿ ಬೇಯಬೇಕಾದ್ರೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೆ. ಇವಾಗ ನಮಗೆ ನೋಡಿಕೊಂಡು ವಾಪಸ್ಸು ಉಪ್ಪನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಅಂದರೆ ಉಪ್ಪು ಕಡಿಮೆ ಇದ್ದರೆ ನಾವು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಇದನ್ನು. ಇವಾಗ ಇದಕ್ಕೆ ನಾನಿಲ್ಲಿ ಮಜ್ಜಿಗೆನ ಹಾಕ್ಕೋತಾ ಇದ್ದೀನಿ. ಇದು ಮಜ್ಜಿಗೆನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಚೆನ್ನಾಗಿ ಕುದಿಬೇಕು. ಇದು ಮಜ್ಜಿಗೆನೂ ಅಷ್ಟೇ, ಹುಳಿ ಇದ್ದರೆ ಸ್ವಲ್ಪ ನೀವು ಅಂದರೆ ನೋಡಿಕೊಂಡು ಹಾಕ್ಕೋಬೋದು. ಜಾಸ್ತಿ ಹುಳಿ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಇದು ಅಂದರೆ ನೋಡಿಕೊಂಡು ಹಾಕ್ಕೋಬೇಕು, ಎಷ್ಟು ಬೇಕು ಅಂತ ನೋಡಿಕೊಂಡು. ಇವಾಗ ಇದು ನಾನು ಮಾಡಿರೋಂಥ ಮಜ್ಜಿಗೆ ಇದು ಹುಳಿ ಇಲ್ಲ, ಅದಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನ ಚೆನ್ನಾಗಿ ಕುದಿಸ್ಕೋಬೇಕು. ಇದು ಮಜ್ಜಿಗೆ ಹುಳಿ ಸಾರು ಮಾಡೋದು ತುಂಬ ಈಸಿ ಇದೆ, ಜಾಸ್ತಿ ಏನು ಟೈಮು ತಗೊಳ್ಳೋದಿಲ್ಲ. ಇದು ಇವಾಗ ಚೆನ್ನಾಗಿ ಕುದ್ದಿದೆ. ಇವಾಗ ನಾವು ಇದಕ್ಕೆ ಒಂದು ಒಗ್ಗರಣೆನ ಹಾಕ್ಕೋಬೇಕು. ಒಗ್ಗರಣೆಗೋಸ್ಕರ ನಾನು ಇಲ್ಲಿ ತುಪ್ಪನ ಯೂಸ್ ಮಾಡ್ಕೋತಾ ಇದ್ದೀನಿ. ತುಪ್ಪದಿಂದ ಒಗ್ಗರಣೆ ಕೊಡೋದ್ರಿಂದ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗೆ ತುಪ್ಪ ಮಕ್ಕಳಿಗೆ ಕೂಡ ತುಂಬ ಒಳ್ಳೆಯದು, ಅದಕ್ಕೋಸ್ಕರ ತುಪ್ಪದಿಂದ ಒಗ್ಗರಣೆ ಮಾಡ್ತಾಯಿದ್ದೀನಿ. ಬೇಕಿದ್ರೆ ನೀವು ಇದಕ್ಕೆ ಕೋಕೋನಟ್ ಆಯಿಲಲ್ಲಿ ಒಗ್ಗರಣೆ ಕೊಟ್ಟರು ಕೂಡ ಚೆನ್ನಾಗಿರುತ್ತೆ, ಅಥವಾ ಬೇರೆ ಎಣ್ಣೆ ಯೂಸ್ ಮಾಡೋದಿದ್ರೆ ಬೇರೆ ಕೂಡ ಯೂಸ್ ಮಾಡ್ಕೋಬೋದು. ನಾವಿಲ್ಲಿ ಜಾಸ್ತಿಯಾಗಿ ಮಂಗಳೂರು ಕಡೆ ತುಪ್ಪ ಅಥವಾ ಕೋಕೋನಟ್ ಆಯಿಲ್ನ ಯೂಸ್ ಮಾಡ್ಕೋತಾ ಇದ್ದೀವಿ. ಇದಕ್ಕೆ ನಾನಿವಾಗ ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಹಾಕಿದ ಮೇಲೆ ಇದಕ್ಕೆ ಕರಿಬೇವಿನ ಸೊಪ್ಪು ಹಾಕ್ಕೋತಾ ಇದ್ದೀನಿ. ತುಪ್ಪ ಚೆನ್ನಾಗಿ ಕಾದರೆ ಕೂಡಲೇ ಇದು ಸಿಡಿಯುತ್ತೆ, ಅಂದರೆ ಚೆನ್ನಾಗಿ ಹುರಿದು ಬಿಡುತ್ತೆ. ಸಾಸಿವೆ ಹಾಕಿದ ಕೂಡಲೇ ಇದು ಸ್ವಲ್ಪ ಇನ್ನೂ ಕಾಯಬೇಕು, ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಗ್ತಾಯಿದೆ. ಇವಾಗ ಇದು ನೋಡಿ ಚಟಪಟ ಸಿಡಿತಾ ಇದೆ. ಇವಾಗ ನಾವು ಇದಕ್ಕೆ ಕರಿಬೇವು ಸೊಪ್ಪನ್ನ ಹಾಕ್ಕೋಬೇಕು. ಕರಿಬೇವು ಸೊಪ್ಪು ಕಾದ ಮೇಲೆ ಅದಕ್ಕೆ ಸ್ವಲ್ಪ ನಾನಿಲ್ಲಿ ಉದ್ದಿನಬೇಳೆನ ಹಾಕ್ಕೋತಾ ಇದ್ದೀನಿ. ಅದಕ್ಕೆ ಮತ್ತು ಬೆಳ್ಳುಳ್ಳಿಯನ್ನು ಹಾಕಬೇಕು ಅಂತಿಲ್ಲ. ಉದ್ದಿನಬೇಳೆ ಹಾಕ್ಕೊಂಡು ಸ್ವಲ್ಪ ಅಂದರೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಉದ್ದಿನಬೇಳೆದು. ಜಾಸ್ತಿ ಕಲರು ಅಂದರೆ ಬ್ರೌನು ಆಗಬಾರ್ದು, ಇಲ್ಲಾಂದರೆ ಫುಲ್ಲು ಸೀದೋಗಿಬಿಡುತ್ತೆ. ಇವಾಗ ನಾನು ಇದಕ್ಕೆ ಇಲ್ಲಿ ಬೆಳಗ್ಗೆ ಮೆಣಸಿನ್ಕಾಯಿನ ಒಂದು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಕಾದ ಮೇಲೆ ಇದನ್ನು ನಾವು ಒಗ್ಗರಣೆ ಹಾಕ್ಕೋಬೇಕು. ಇವಾಗ ಇದು ರೆಡಿ ಆಗ್ತಾಯಿದೆ, ಸಾಕು ಅನಿಸುತ್ತೆ ಇದು. ಇವಾಗ ನಾವು ಇದಕ್ಕೆ ಬಿಸಿ ಬಿಸಿ ಇರುವಾಗಲೇ ಒಗ್ಗರಣೆನ ಹಾಕ್ಕೋಬೇಕು, ಆಗಲೇ ಚೆನ್ನಾಗಿರುತ್ತೆ ಇದು. ಇವಾಗ ಒಗ್ಗರಣೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಬೂದು ಕುಂಬಳಕಾಯಿದು ಮಜ್ಜಿಗೆ ಹುಳಿ ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.